ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಳ ಮೀಸಲಾತಿ ಅಸ್ತ್ರ, ಸದ್ಯ ಸಿದ್ದರಾಮಯ್ಯ ರಾಜಕೀಯ ಮೇಲಾಟ ಎಲ್ಲವೂ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದ್ ಕಡೆ ಸಿಎಂ ಗಾದಿಗಾಗಿ ಡೆಲ್ಲಿಯಲ್ಲಿ ಡಿಕೆ ಬ್ರದರ್ಸ್ ಸರ್ಕಸ್, ಇತ್ತ ರಾಜ್ಯದಲ್ಲಿ ಒಳ ಮೀಸಲಾತಿ ಹಂಚಿಕೆಯನ್ನ ಮಾಡಿ ಸಿದ್ದರಾಮಯ್ಯ ದಾಳ ಉರುಳಿಸಿಬಿಟ್ರು. ಡಿಕೆಶಿ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ಪ್ರತ್ಯಾಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ರು. ಒಳ ಮೀಸಲಾತಿಯನ್ನ ಪ್ರಸ್ತಾಪಿಸಿ ಪಟ್ಟವನ್ನ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಅವರು ಹೂಡಿದಂತಹ ತಂತ್ರಾನ ಇದು. ತಮ್ಮದೇ ದಾಳವನ್ನ ಉರುಳಿಸಿ ಡಿಕೆಶಿ ವಿರುದ್ಧ ಸಿದ್ದರಾಮಯ್ಯ ಅವರು ಸೇಫ್ ಆಟವನ್ನ ಆಡಿದ್ರ. ಸದ್ಯಕ್ಕೆ ಇದು ಕಾಂಗ್ರೆಸ್ ಪಾಳ್ಯದಲ್ಲೇ ಚರ್ಚೆಯಾಗ್ತಾ ಇರುವಂತಹ ವಿಚಾರ. ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಪಂಚರಾಜ್ಯಗಳ ರಿಸಲ್ಟ್ ನಂತರವಾದ್ರೂ ತಾನಂದುಕೊಂಡಿದ್ದಾಗಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋಕೆ ಅಂತ ಹೇಳಿ ಡೆಲ್ಲಿಗೆ ಹೋದ್ರು. ಅದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಹಳ ದಿನಗಳಿಂದ ಪೆಂಡಿಂಗ್ ಇದ್ದಂಥ, ತಿಂಗಳಾನುಗಟ್ಲೆ ಪೆಂಡಿಂಗ್ ಇತ್ತು, ತಿಂಗಳಾನುಗಟ್ಲೆ ಚರ್ಚೆಗೆ ಗ್ರಾಸವಾಗಿತ್ತು. ಆ ರೀತಿ ಚರ್ಚೆಗೆ ಗ್ರಾಸವಾಗಿದ್ದಂಥ ಒಳ ಮೀಸಲಾತಿಯ ಹಂಚಿಕೆ ಏಕಾಏಕಿಯಾಗಿ ಹೊರಗಡೆ ಬಂದ್ಬಿಡುತ್ತೆ. ಸಿದ್ದರಾಮಯ್ಯ ಒಳ ಮೀಸಲಾತಿ ಹಂಚಿಕೆಯನ್ನ ಮಾಡ್ಬಿಡ್ತಾರೆ. ಆ ಮೂಲಕ ದೆಹಲಿಗೆ ಹೋದಂಥ ಡಿಕೆ ಶಿವಕುಮಾರ್ ಅವರ ಆಟಕ್ಕೆ ಪ್ರತ್ಯಾಸ್ತ್ರವನ್ನ ಸಿದ್ದರಾಮಯ್ಯ ಅವರು ಪ್ರಯೋಗ ಮಾಡಿದ್ರಾ ಅನ್ನುವಂತಹ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲೇ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಡಿಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಂತಹ ಟೈಮು, ಆ ಟೈಮ್ನಲ್ಲೇ ಇಷ್ಟು ದಿನಗಳ ಕಾಲ ಪೆಂಡಿಂಗ್ ಇದ್ದಂತಹ ಒಳ ಮೀಸಲಾತಿಯ ಆ ಹಂಚಿಕೆ ಹೊರಗಡೆ ಬಂದ್ಬಿಡುತ್ತೆ. ಸಿದ್ದರಾಮಯ್ಯ ಅವರ ಆಟಕ್ಕೆ ಎಲ್ಲರೂ ದಂಗಾಗಿ ಹೋಗ್ಬಿಡ್ತಾರೆ. ಬಟ್ ರಾಜಕೀಯವಾಗಿ ಅಥವಾ ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ಅಸ್ತ್ರ, ಸಿದ್ದರಾಮಯ್ಯ ಅವರು ಉಳಿಸಿದಂತಹ ಈ ಒಂದು ದಾಳ ಎಷ್ಟು ಪರಿಣಾಮಕಾರಿಯಾಗಿ ಅವರಿಗೆ ಲಾಭವನ್ನ ತಂದುಕೊಡ್ತಾ ಇದೆ ಅಂತ ಹೇಳಿ ಮಧುಸೂದನ್. ವಿದ್ಯಾಶ್ರೀ, ಇದು ಇವತ್ತು ನಿನ್ನೆಯ ಮಾತಲ್ಲ ನೋಡಿ. ಕಳೆದ 3 ವರ್ಷದಿಂದ ಕೂಡ ರಾಜ್ಯದಲ್ಲಿ ಯಾವತ್ತೂ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತೋ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಗಾದಿಯನ್ನು ಸಿದ್ದರಾಮಯ್ಯನವರು ಹಿಡ್ಕೊಂಡ್ರು. ಅವತ್ತಿನಿಂದ ಉಪಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೋ ಅಂತ ಡಿ ಕೆ ಶಿವಕುಮಾರ್ ನಾನು ಇವತ್ತೆಲ್ಲ ನಾಳೆ ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒನ್ಲೈನ್ ಅಜೆಂಡಾವನ್ನು ಇಟ್ಕೊಂಡು ತಮ್ಮದೇ ಆದಂಥ ಒಂದು ಚಾನಲ್ ಮುಖಾಂತರ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿ ಮಾಡೋದಿರ್ಬೋದು, ಕೆ.ಸಿ. ವೇಣುಗೋಪಾಲರನ್ನ ಭೇಟಿ ಮಾಡೋದಿರಬಹುದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಎಲ್ಲರನ್ನೂ ಭೇಟಿ ಮಾಡಿ ನನಗೊಂದು ಅವಕಾಶ ಕೊಡಿ. ರಾಜ್ಯದಲ್ಲಿ 2023ರ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರಬಹುದು. ಬಟ್ ಇಡೀ ರಾಜ್ಯವನ್ನು ನಾನು ಸುತ್ತಿದ್ದೀನಿ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋಲ್ಲಿ ನನ್ನ ಶ್ರಮ, ನನ್ನ ಎಫರ್ಟ್ ಇದೆ ಅನ್ನೋದನ್ನು ಮೇಲಿಂದ ಮೇಲೆ ಪ್ರೂವ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಯಾವಾಗೆಲ್ಲ ನೇರವಾಗಿ ಹೋಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಮನೆಯ ಬಾಗಿಲನ್ನ ತಟ್ತಾರೋ ಆಗ ರಾಜ್ಯ ರಾಜಕಾರಣದಲ್ಲಿ, ಸರ್ಕಾರದ ಮಟ್ಟದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಪ್ರಮಾಣದ ಚರ್ಚೆ ಆಗುತ್ತೆ. 30-30 ಅನುಪಾತದಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅಂದರು. ಅವಾಗ ಒಂದು ಅಸ್ತ್ರವನ್ನು ಸಿದ್ದರಾಮಯ್ಯನವರು ಪ್ರಯೋಗ ಮಾಡಿದ್ರು. ಈಗ 3 ವರ್ಷ ಆಗತ್ತೆ ಸರ್ಕಾರಕ್ಕೆ, ಬಾಕಿ ಇರುವಂಥ 2 ವರ್ಷ ನನಗೊಂದು ಅವಕಾಶ ಕೊಡಿ ಅಂತ ಡಿ ಕೆ ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ನಾಯಕರ ಕದವನ್ನು ತಟ್ಟಿದ್ದಾರೆ. ದೆಹಲಿಗೆ ಹೋಗಿ ಬೀಡ್ಬಿಟ್ಟು ಅಲ್ಲಿಂದ ವಾಪಸ್ ಆಗಿದ್ದಾರೆ. ಅವ್ರಿಗೆ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಆಗಿದ್ದೇನು, ಇಷ್ಟು ದಿನ ಮೇನ್ ಚಾನೆಲ್ನಲ್ಲಿ, ಮುಖ್ಯವಾಹಿನಿಯಲ್ಲಿ ಇಲ್ಲದ ಒಳ ಮೀಸಲಾತಿ ಹಂಚಿಕೆ ವಿಚಾರವನ್ನು ಈಗ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಲಿ, ಹಳಬರನ್ನ ತೆಗಿರಿ, ಹೊಸ ಮುಖಕ್ಕೆ ಅವಕಾಶ ಕೊಡಿ, 38 ಶಾಸಕರನ್ನ ದೆಹಲಿಗೆ ಕಳಿಸಿದ್ದಾರೆ. ಅಂದರೆ ನಾಯಕತ್ವ ಬದಲಾವಣೆ ಬೇಡ, ಸಚಿವ ಸಂಪುಟ ಪುನರ್ರಚನೆ ಮಾಡಿ. ನಾಯಕತ್ವ ವಿಷಯ ಬಂದಾಗೆಲ್ಲನೂ ಕೂಡ ಅದನ್ನು ಡೈವರ್ಟ್ ಮಾಡೋದು, ಮಾಧ್ಯಮಗಳಲ್ಲಿ ನಾಯಕತ್ವ ಬದಲಾವಣೆ ಅನ್ನೋ ಚರ್ಚೆ ಬಂದಾಗ ಬೇರೊಂದು ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡೋದು. ಈ ಮೂಲಕ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ಗೆ ನಾಯಕತ್ವ ಎಷ್ಟು ದಿನ ಸಾಧ್ಯವಾಗುತ್ತೋ ಅಷ್ಟು ದಿನ ತಪ್ಪಿಸ್ಲಿಕ್ಕೆ ತೆರೆಮರೆಯಲ್ಲಿ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈಗ ಇದು ಒಂದು ಒಳ ಮೀಸಲಾತಿ ಹಂಚಿಕೆ ಮಾಡಿರೋ ಅಂಥದ್ದು. ವಿಶೇಷ ಸಚಿವ ಸಂಪುಟ ಸಭೆ ಕರೆದ್ರು, ಡಿ ಕೆ ಶಿವಕುಮಾರ್ ಇರಲಿಲ್ಲ. ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರು, 17% ಇದ್ದದ್ದನ್ನು 15ಕ್ಕೆ ಮಾಡಿದ್ರು. ಈಗ ಅದು ವಿಪಕ್ಷಗಳಿಗೆ ಆಹಾರವಾಗಿದೆ, ಅದೇ ಚರ್ಚೆ ಆಗ್ತಾಯಿದೆ. ಇಂತಹ ಸಂದರ್ಭದಲ್ಲಿ ಮೇ 4ನೇ ತಾರೀಕು ಪಂಚರಾಜ್ಯಗಳ ಚುನಾವಣೆ, ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ. ಈ ಹೊಸ್ತಿಲಿನಲ್ಲಿ ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ? ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ, ನಾವು ಈಗ ಸಿದ್ದರಾಮಯ್ಯನ ಕರ್ಸಕ್ಕಾಗಲ್ಲ, ಒಳ ಮೀಸಲಾತಿ ವಿಚಾರ ಮುಂದೆ ಇದೆ, ಅಹಿಂದ ವೋಟ್ ಬ್ಯಾಂಕ್ ನಮ್ಮಿಂದ ಹೊಟ್ಟೋಗುತ್ತೆ, ದಾವಣಗೆರೆ ದಕ್ಷಿಣ ಏನಾಗುತ್ತೋ ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ, ಬಾಗಲಕೋಟೆ ಪ್ಲಸ್ಸೋ ಮೈನಸ್ಸೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ ಅಂದರೆ
ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಆ ರೀತಿಯ ವಾತಾವರಣವನ್ನು ಸಿದ್ದರಾಮಯ್ಯ ಮೇಲಿಂದ ಮೇಲೆ ಕಳೆದ 6-8 ತಿಂಗಳಿಂದ ಮಾಡ್ತಿದ್ರೆ ಅದರ ಮುಂದುವರೆದ ಭಾಗವಾಗಿ ಈ ಒಳ ಮೀಸಲಾತಿ ಹಂಚಿಕೆ ಕೂಡ ವಿದ್ಯಾಶ್ರೀ, ಅದನ್ನ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.